ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲಿ ಏನು ಸ್ಪೆಷಲ್ ಇದೆ ನೋಡೋಣ. ದಾಸವಾಳ ಹೂ ನೋಡ್ರಿ ಎಷ್ಟು ಸೂಪರಾಗಿ ಆಗ್ಯಾವ. ತೆಂಗಿನಕಾಯಿ ನೋಡ್ರಿ ಫ್ರೆಂಡ್ಸ್, ಇನ್ನೂ ಅದು ಸಣ್ಣ ಇದಾವೆ, ಇನ್ನೂ ತೆಗ್ದಿಲ್ಲ. ಅದು ಇದು ಒಂದು ಕರೆಸ್ತಾರ ಪಪ್ಪ ನೋಡ್ರಿ. ಇಲ್ಲ ಎಷ್ಟು ಸೂಪರಾಗಿ ಆಗ್ಯಾವ. ನೀರಂತೂ ನೋಡ್ರಿ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಸ್ವೀಟ್ ಇರುತ್ತೆ ಇದ್ರದ್ದು. ಪಕ್ಷಿ ಚಿಲಿಪಿಲಿ ಸೌಂಡ್, ಮತ್ತು ಇದು ಗಿಡದಾಗ ಬಂದು ಪ್ಯಾರೆಟ್ ಆಗಲಿ ಪಕ್ಷಿ ಎಲ್ಲ ಥರ ಪಕ್ಷಿ ಬರ್ತಾವೆ. ಫುಲ್ ಖುಷಿಯಾಗುತ್ತೆ. ಟೀ ಎಲ್ಲ ಹೋಗ್ದಾರ ಒಣಗಿ ಹಾಕಕತ್ತಾರಿ ಪಪ್ಪ, ಮಷೀನ್ಯಾಗ ಹಾಕಿದ್ರು. ಇದು ಪ್ಲ್ಯಾಂಟ್ ನೋಡ್ರಿ ಎಷ್ಟು ಸೂಪರಾಗಿ ಕಾಣಿಸಕತ್ತೈತೆ. ಬ್ರೇಕ್ಫಾಸ್ಟ್ ಆಗಿಲ್ಲ. ಕ್ಲೈಮೇಟ್ ಅಂತೂ ಸೂಪರ್ ಇದೆ. ತರಕಾರಿ ಬಂದಿತ್ತು ರೀ, ನಮ್ಮ ಮಮ್ಮಿ ತೊಗೊಳಕ್ಕೆ ಹೋಗ್ಯಾರ. ಈಗ ನಾನು ಹೋಗ್ತೀನಿ ಕೆಳಗೆ. ಹಸಿಮೆಣಸಿನ್ಕಾಯಿ ತೊಗೊಂಡಾರಿ, ಇಲ್ಲಿ ತರಕಾರಿ ತೊಗೊಂಬಂದಾರ ಅಕ್ಕಾರ. ಎಷ್ಟು ಫ್ರೆಶ್ ತರ್ತಾರೆ ಇದು, ದಿನ ಬರ್ತಾರೆ ಮನೆಗೆ. ಅರ್ಧ ಕೆ ಜಿ ತೊಗೊಳಕತ್ತಾರ. ಇದಕ್ಕೇನಂತಾರೆ? ಪೊಡಲ್ಕಾಯಿ, ಕದ್ದು. ನಿಮ್ಮ ಮಾತ್ನಾಗ ಸೋರೆಕಾಯಿ. ಇದು 20 ರೂಪಾಯಿ. ಈಗ ಬೇಡ, ಇನ್ನೂ ಒಂದು 4 ದಿವಸ ಇಲ್ಲ. ಮಾಡಂಗಿಲ್ಲ. ಮಾನೆಕಾಯಿ ನೋಡ್ರಿ, ನೋಡಿದ್ರನ ಬಾಯಾಗ ನೀರು ಬರ್ತದೆ. ಇಲ್ಲ, ಜವಾರಿ ಅಂತ ಕೊಟ್ಟು ಮೊನ್ನೆ ಬರೇ ಹಣ್ಣಾಗ್ಬಿಟ್ಟ ಒಳಗೆ. ನೋಡ್ರಿ ಹಂಗೈತಿ ಕಾಯಿ ಕಣ 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 ಹಣ್ಣಾಗ್ಬಿಟ್ಟಿತ್ತು. ಇದು ನೋಡ್ರಿ, ಇದು ಅಕ್ಕ ಇದನ್ನ ನೋಡಕ್ಕ ಸಪ್ ಕಡ್ದು ನೋಡ್ಬಿಟ್ಟು ಸೀರಂಗಿಲ್ಲ, ಹುಳಿ ಇರ್ತ್ರಿ ಭಾಳ. ಇದು ಚಲೋ ಆಗುತ್ತೆ ಮಾವಿನಕಾಯಿ ಚಟ್ನಿ. ಇದ್ರಾಗೇನ್ರಿ ಇದು? ಪಾಲಕ್, ಕೊತ್ತಂಬರಿ, ಮಾನೆಕಾಯಿ, ಉಳ್ಳಾಗಡ್ಡಿ ತೊಗೊಂಬಂದಾರ, ಸೌರೆಕಾಯಿ. ಮನಿ ಪ್ಲ್ಯಾಂಟ್ ನೋಡ್ರಿ ಎಷ್ಟು ಮಸ್ತಾಗಿದೆ. ಅಮ್ಮ ಆಯಾ ಇದು ಸ್ನೇಕ್ ಪ್ಲ್ಯಾಂಟ್ ಭಾಳ ದೊಡ್ಡದಾಗಿದೆ. ಇಲ್ಲಿ ಎಷ್ಟು ಚಲೋ ಐತೆ ನೋಡ್ರಿ ಸ್ನೇಕ್ ಪ್ಲ್ಯಾಂಟ್. ಇದು ಅಂದ್ರೆ ತುಂಬಾ ಇಷ್ಟ. ಇದಕ್ಕೆ ಇದು ರೀ, ಹಸಿ ಕಡಲೆ ಹಿಟ್ಟು ಹಾಕಿ ಇದು ಹಚ್ಚಿ ಮಾಡ್ತಾರಲ್ರಿ, ರೋಲ್ ಮಾಡಿ. ಅದು ನೋಡ್ರಿ, ಇದು ಪಲ್ಯ ಮಾಡ್ತಾರಲ್ಲ, ಎಣ್ಣೆಗೆ ಫ್ರೈನೂ ಮಾಡ್ತಾರೆ ಮತ್ತು ಪಲ್ಯನೂ ಮಾಡ್ತಾರೆ. ಭಾಳ ರುಚಿ ಆಗುತ್ತೆ. ಚಿಕ್ಕದು ಹಚ್ಚಿದ್ವಿ, ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಇದು ಸೀತಾಫಲ ಗಿಡ. ಇದು ತೆಳಗಿನ ಮನೆ ರೀ. ಇದು ಬಾಡಿಗೆ ಕೊಟ್ಟು ನಾವು, ಮೇಲೆ ಅಪ್ಪರು ಇರ್ತಾರೆ ಮೇಲ್ ಮನ್ಯಾಗ. ಈ ಥರ ಪಾಟ್ಸ್ ಹಾಕಿ ಇಷ್ಟೆಲ್ಲ ಪ್ಲ್ಯಾಂಟ್ಸ್ ಬೆಳೆಸ್ಯಾರ ನೋಡ್ರಿ. ನನಗಂತೂ ಗ್ರೀನ್ರಿ ಅಂದರೆ ತುಂಬಾ ಇಷ್ಟ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ತೆಂಗಿನ ಗಿಡ. ಬೆಳಗ್ಗೆ ಎದ್ದ ತಕ್ಷಣ ತರಕಾರಿ ಕಾಯಿಪಲ್ಯ ಭಾಳ ಬರ್ತಾವ್ರಿ ಇಲ್ಲಿ. ಎಲ್ಲ ತೊಗೊಂಡಿಂದ ಮತ್ತು ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ ನೋಡಿರಿ. ಪಪ್ಪಾಯಿ ಗಿಡ ಹಾಕ್ಯಾರ, ಮತ್ತು ಇಲ್ಲಿ ಹೂವಿನ ಗಿಡ ಐತೆ ನೋಡಿರಿ ಫ್ರೆಂಡ್ಸ್. ಈ ಥರ ಇದೆ. ಕ್ಲೈಮೇಟ್ ಅಂತೂ ಸೂಪರ್ ಇದೆ. ಚಂದ 3 kg 100 ರೂಪಾಯಿ ಕೊಡು. ಮುಖ ತೊಳ್ಕೊಂಡ್ಯಾ? ಹಾಂ, ತೊಳ್ಕೊಂಡಿಲ್ಲ. ನಾನಿ ಕೊಟ್ಟಲ್ಲಿ ಸೋಸ್ಕೊಂಡ್ಬಿಟ್ಟು ನೋಡ್ರಿ. ಮೆಂತ್ಯ ಪಲ್ಯ ಆಯಿತು, ಮುಖ ತೊಳ್ಕೋಗ್ನಿ. ಹಾಂ, ಚಾ ಕುಡಿ ಅಂತ. ಮೆಂತ್ಯ ಪಲ್ಯ ಬೆಳಗ್ಗೆ ತೊಗೊಂಡಿದ್ರು. ಇದ್ರದ್ದು ಪಲ್ಯ ಮಾಡ್ಬೇಕ್ರಿ. ಈಗ ಸೋಸ್ ಕೊಡ್ತೀನಿ. ಮತ್ತು ಒಂದು ಸ್ವೀಟ್ ಮಾಡ್ಬೇಕಂತೆ ನೋಡುತ್ತೆ. ಎಲ್ಲ ಶೇರ್ ಮಾಡೋದಾದರೆ ಸ್ವೀಟು ಮತ್ತು ಮೆಂತ್ಯ ಪಲ್ಯದು ಶೇರ್ ಮಾಡ್ತೀನಿ. ಒಂದು ಕಟ್ಟು ಆಗಲೇ ಇದು ಸೋಸ್ ಇಟ್ಟಿದ್ದು ನಾನು.
ಎಷ್ಟು ಎಳೆದೈತೆ ನೋಡ್ರಿ ಇದು. ಮಾಡಕತ್ತಾರ ಗೋಧಿ ಹಿಟ್ಟು. ಚಪಾತಿ ಮಾಡ್ತೀರೇನ್ರಿ ಮಮ್ಮಿ? ಚಪಾತಿ ಮಾಡಕ್ಕೆ ಚಪಾತಿ, ಬಾಳೆಹಣ್ಣು ಸ್ವೀಟ್, ಮೆಂತ್ಯ ಪಲ್ಯ. ದೀದಿ ಏನು ಮಾಡಾಕತ್ತೀನಿ ನೀನು? ಮೆಂತ್ಯ ಪಲ್ಯ ಸೋಸಾಕತ್ತೀನಿ ನೋಡಿ. ಮೆಂತ್ಯ ಪಲ್ಯ ಮತ್ತು ಬಾಳೆಹಣ್ಣು ಸ್ವೀಟ್ ಮಾಡಕತ್ತಾರ ಮಮ್ಮಿ. ಅದಕ್ಕೆ ಸೋಸ್ ಕೊಡು ಅಂತ ಹೇಳಿದ್ರು. ಇದು ಸೋಸಾಕತ್ತೀನಿ. ಈಗ ಬಾಳೆಹಣ್ಣು ತೊಗೊಂಬಂದಾರ, ಇದ್ರದ್ದು ಸ್ವೀಟ್ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ಫಸ್ಟಿಗೆ ಚಪಾತಿ, ಬಾಳೆಹಣ್ಣು ಸ್ವೀಟ್, ಮೆಂತ್ಯ ಪಲ್ಯ ಮಾಡಬೇಕು. ಎಷ್ಟಿದೆ ಇದು? ಎಷ್ಟೈತಿ ಕಟ್? 4 ಕಟ್ಟಿದ್ದು ಬೆಳಗ್ಗೆ ತಂದಿದ್ರು ಫ್ರೆಶ್ ಆಂಟಿ. ಅವ್ರ ಹತ್ರ ತೊಗೊಂಡಿವಿ. ಹೌದು. ಯಾರು ಸಾರು ಫ್ರೆಶ್ ಆಗಿ ನೀನು ಟೀ ಕುಡ್ದಿಲ್ಲ? ನಂಗೆ ಕುಡ್ದಿಲ್ಲ. ಹೋಗು, ಫ್ರೆಶ್ ಆಗಿಲ್ಲ ಅಂದರೆ ಆಗಿ ಟೀ ಕುಡಿ. ಅಮ್ಮ ಏನು ಮಾಡಕತ್ತೀರಿ ನೀವು? ಬಾಳೆಹಣ್ಣು ಕಟ್ ಮಾಡಕತ್ತೀನಿ. ಇದು ಬಾಳೆಹಣ್ಣು ಸ್ವೀಟ್ ಅಲ್ಲ, ನಮ್ಮೆಲ್ಲರ ಫೇವ್ರೇಟ್. ಸ್ವೀಟ್ ಮಾಡಕತ್ತೀನಿ ಬಾಳೆಹಣ್ಣು ಸ್ವೀಟ್ ಎಷ್ಟು ಟೇಸ್ಟಿ ಇರುತ್ತಂದರೆ ಅಷ್ಟು ಟೇಸ್ಟಿ ಇರುತ್ತೆ ಇದು ಬಾಳೆಹಣ್ಣು ಸ್ವೀಟ್. ತಿಂದವರೆಲ್ಲ ಖಾಲಿನ ಮಾಡಿಬಿಡ್ತಾರೆ. ಇದು ಅಷ್ಟು ಟೇಸ್ಟಿ ಮಾಡ್ತಾರೆ ಅಮ್ಮಿ ಇದನ್ನು, ಬಾಳೆಹಣ್ಣು ಸ್ವೀಟ್ನ. ಫಸ್ಟ್ ಇದೆಲ್ಲ ಬಾಳೆಹಣ್ಣು ಇರ್ತಾವಲ್ಲ, ಇದನ್ನು ನೀಟಾಗೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಇದ್ರದ್ದು ಪ್ರೊಸೆಸ್ ಸ್ಟಾರ್ಟ್ ಮಾಡೋದು. ಮತ್ತು ಇದ್ರಾಗ ಏನೇನದು ಸಕ್ರೆ, ಹಾಲು ಬಿಸಿ ಮಾಡಿ ಹಾಲು ಅದೆಲ್ಲ ಹಾಕಬೇಕು. ಇದು ಕಟ್ ಮಾಡ್ರಿ, ಆಮೇಲೆ ತೋರ್ಸೋಣ ಅದೆಲ್ಲ ಏನೇನು ಮಾಡೋದಂತ. ಎಷ್ಟು ಬೇಕೇನು ಮಮ್ಮಿ ಬಾಳೆಹಣ್ಣು? 1 ಡಜನ್ ಹಾಕಿದ್ರೆ ಎಲ್ಲರಿಗೆ. ಇದು ಈಗ ಜಸ್ಟ್ ಫ್ರೆಶ್ ಆರ್ಗ್ಯಾನಿಕ್ ಅಲ್ಲ, ಇದು ವೆಜಿಟೇಬಲ್ ತೊಗೊಂಡಿದ್ದು ಅದೆಲ್ಲ ಸಾರು. ಒಬ್ರು ಆಂಟಿ ಬರ್ತಾರೆ ಫಿಕ್ಸ್, ನಮ್ಮ ನಾನಿ ತಗೊಂಡಾರ. ಇದು ಎಷ್ಟು ಫ್ರೆಶ್ ಅದಾವ ನೋಡಿ. ರೆಡ್ ಟೊಮ್ಯಾಟೋಸ್, ಗ್ರೀನ್ ಚಿಲ್ಲೀಸ್ ಎಷ್ಟು ಫ್ರೆಶ್ ಅದಾವ ಫ್ರೆಂಡ್ಸ್. ನಮ್ಮ ನಾನಿ ಬಾಳೆಹಣ್ಣು ಸ್ವೀಟ್ ಭಾಳ ಚಲೋ ಮಾಡ್ತಾರೆ. ಅದು ನೀವು ಫ್ರೆಂಡ್ಸ್, ನಮ್ಮ ನಾನಿ ಬಾಳೆಹಣ್ಣು ಭಾಳ ಸ್ವೀಟ್ ಮಾಡ್ತಾರ್ರಿ. ಅದು ಭಾಳ ಚಲೋ ಇರ್ತೈತ್ರಿ. ನೀವು ಟ್ರೈ ಮಾಡಿರಿ. ನಮಗೆ ಎಲ್ಲರಿಗೆ ಫೇವ್ರೇಟ್ ರೀ ಅದು ಬಾಳೆಹಣ್ಣು ಸ್ವೀಟ್. ಇಷ್ಟೆಲ್ಲ ವೇಸ್ಟ್. ಈಗ ಇದನ್ನೆಲ್ಲ ಎಲ್ಲಾದರೂ ಒಂದು ಕಡೆ ಸೈಡ್ ಡಸ್ಟ್ಬಿನ್ನಲ್ಲಿ ಹಾಕ್ಬೇಕು, ಸಿಪ್ಪೆ ಎಲ್ಲ. ಚಹಾ ಕುಡ್ದ್ಯಾ ನಮ್ಮನ್? ಹಾಂ ಕುಡ್ದೀನಿ. ಚಹಾ ನಿನ್ನ ಫೇವ್ರೇಟ್ ಅಲ್ಲ, ಆದರೂ ಜಾಸ್ತಿ ಚಹಾ ಕುಡಿಬಾರ್ದಂತ. ಈಗ ನಾನೇ ಇದು ಮಾಡಕತ್ತಾರ. ನಿನ್ನ ಫೇವ್ರೇಟ್ ಬನಾನಾ ಸ್ವೀಟ್ ಹೌದಿಲ್ಲ? ರೊಟ್ಟಿ, ಬನಾನಾ ಸ್ವೀಟ್ ಆ್ಯಂಡ್ ರೊಟ್ಟಿ ಎಲ್ಲರದ್ದು ಫೇವ್ರೇಟ್ ಇವ್ರದ್ದು. ಬನಾನಾ ಸ್ವೀಟ್, ರೊಟ್ಟಿ ಭಾಳ ಇಷ್ಟ ಇವ್ರಿಗೆಲ್ಲ. ಇದು ಮಮ್ಮಿ ಮಾಡಿದ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಟೇಸ್ಟಿ ಆಗುತ್ತಂದರೆ ಫ್ರೆಂಡ್ಸ್, ಇದು ಯಾವುದ್ರ ನೀವು ಮಾಡಿರಿ ರೆಸಿಪಿ ಅದರ ಹಾಕಿದ್ರೆ ಅಷ್ಟು ಟೇಸ್ಟಿ ಆಗುತ್ತೆ. ಯಾಕಂದರೆ ಇದು ಹೋಮ್ ಮೇಡ್ ಅಲ್ಲ, ಅಷ್ಟು ಮಸ್ತ್ ಮಾಡಿರ್ತಾರೆ ಅವ್ರು, ನೀಟ್ ಆ್ಯಂಡ್ ಕ್ಲೀನಾಗಿ. ಭಾಳ ಮಸ್ತ್ ಐತಿ. ಇಲ್ಲಿ ನೆಕ್ಸ್ಟ್ ಮಮ್ಮಿ ಚಪಾತಿ ಮಾಡೋಕೆ ಇದನ್ನೆಲ್ಲ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಾರ. ಈಗ ಇದು ಮಾಡ್ತಾರಲ್ಲ ಬನಾನಾ ಸ್ವೀಟ್, ಅದ್ರ ಜೊತೆ ಚಪಾತಿ ಮತ್ತು ಇದು ಬನಾನಾ ಸ್ವೀಟ್ ಅಲ್ಲಿ ಹಾಕೋಕೆ ಹಾಲು ಇದು ಬಿಸಿ ಆಗೋಕತ್ತೈತಿ. ಇದರಲ್ಲೇ ಮಾಡ್ತೀರಿ ಅಂದರೆ ಬನಾನಾ ಸ್ವೀಟ್ ಮಾಡ್ತೀನಿ. ಎಲ್ಲ ಚಲೋ ಆಗುತ್ತೆ. ಅವ್ರು ಕೆಳಗೆ ಚಲೋ ಏನಿಲ್ಲ, ಪರ್ಫೆಕ್ಟಾಗಿ ಆಗುತ್ತೆ. ಇಲ್ಲೆಲ್ಲ ಇವ್ರು ಕುಂತು ಆಟ ಆಡಕತ್ತಾರ, ಮತ್ತು ನಾಷ್ಟ ಯಾವಾಗ ಬರುತ್ತಂತ ವೆಯ್ಟ್ ಮಾಡಕತ್ತಾರ. ಇವ್ರ ಫೇವ್ರೇಟ್ ಬನಾನಾ ಸ್ವೀಟ್. ಸ್ನೇಹ ಹತ್ತೈತಿ. ಸಾಕು ಬಿಡ್ರಿ. ಫಸ್ಟ್ ಇದ್ರಲ್ಲಿ ಹಾಕ್ಕೊಂಡು ಏನು ಕಲಿಸ್ಬೇಕೇನು, ಮಿಕ್ಸ್ ಮಾಡ್ಬೇಕಾ? ಮಿಕ್ಸ್ ಮಾಡಬೇಕು ಸಕ್ಕರೆ. ಅಂದರೆ ಚಲೋ ಆಗುತ್ತೆ ಅನ್ನೋದೆಲ್ಲ. ಎಷ್ಟು ಚಮಚ ಹಾಕ್ಬೇಕೇನ್ರಿ ಮಮ್ಮಿ? ಇದು ಒಂದು 10 ಚಮಚ ಹಾಕಬೇಕು. ಹ್ಞೂ ಇದರಿಂದ 2 ಸಲ ಹಾಕ್ತೀನಿ. ಸಾಕು ಬಿಡ್ರಿ. ಎಷ್ಟು ಸ್ವೀಟ್ ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೋಬೇಕು, ಕಡಿಮೆ ತಿಂತಾರಂದ್ರೆ ಕಡಿಮೆ ಹಾಕೋಬೇಕು ಅಷ್ಟು.
ಸ್ವೀಟ್. ಈಗ ಇದು ಡೈರೆಕ್ಟ್ ಹಾಲು ಇದ್ರೆ ಹಾಕ್ಬಿಡ್ಬೇಕೇನ್ರಿ? ಅಂದರೆ ಎಲ್ಲ ಚಲೋ ಮಿಕ್ಸ್ ಆಗುತ್ತೆ ಅನ್ನೋದು. ಎಲ್ಲ ಸಕ್ಕರೆ ಹಾಲು ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಕೊಡಬೇಕು. ಇಲ್ಲಿ ಹೊರಗೆ ನಿನ್ನೆ ಮಳೆ ಬಂದು ಭಾಳ ಕೂಲ್ ಆಗಿತ್ತು ರೀ ಕ್ಲೈಮೇಟ್. ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಅನ್ಸಾಕತ್ತೈತಿ. ಮತ್ತೆ ಈ ಪರ್ಪಲ್ ಲೀವ್ಸ್ ಅಂತೂ ನಂಗೆ ಭಾಳ ಇಷ್ಟ. ಮತ್ತು ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ರು ಎಲ್ಲರೂ ಇದನ್ನು ಇಸ್ಕೊಂಡು ಹೋಗ್ಯಾರ. ಅಷ್ಟು ಇಷ್ಟ ಆಗೈತೆ ಎಲ್ಲರಿಗೂ ಇದು ಪರ್ಪಲ್ ಲೀಫಿಂದು ಟ್ರೀ. ಇದು ಮೊನ್ನೆ ಮಳೆ ಬಂದು ಭಾಳಷ್ಟು ಲಾಸ್ ಆಗೈತೆ ರೀ. ಎಲ್ಲಿ ಬೇಕಲ್ಲಿ ಗಿಡ ಅದು ಇದು ಬಿದ್ದು ವಯರ್ ಮೇಲೆ ಅದೆಲ್ಲ ಪವರ್ ಕಟ್ಟಾಗಿ ಭಾಳ ಪ್ರಾಬ್ಲಮ್ ಆಗೈತಿ. ಇಲ್ಲೇ ನಮ್ಮ ಮನೆ ಹತ್ರನೂ ಗಿಡ ಬಿದ್ದುಬಿಟ್ಟೈತಿ. ಇದೆಲ್ಲ ಕನೆಕ್ಷನ್ ಕಟ್ ಆಗೈತೆ ಪವರಿಂದ. ಅವ್ರು ಇನ್ನೂ ಬಂದಿಲ್ಲ. KEB ಅವರು ಬರ್ಬೋದು ಅನಿಸುತ್ತೆ. ಫೋನ್ ಮಾಡಿದ್ರು ಅವ್ರಿಗೆ, ಬಂದು ರಿಪೇರಿ ಮಾಡ್ಬೇಕು ಅದನ್ನು. ಇದೆಲ್ಲ ಮಮ್ಮಿ ಕೊಬ್ಬರಿನ ಅದ್ರಾಗ ಹಾಕ್ಬೇಕೇನ್ರಿ? ಘೀ ಹಾಕಿ ಅದ್ರಲ್ಲಿ ಕೊಬ್ಬರಿ ಹಾಕಿ ಡ್ರೈ ಫ್ರೂಟ್ಸ್ ಹಾಕ್ಬೇಕೇನ್ರಿ? ಫಸ್ಟ್ ಅಂತ ಇದು ಮಿಕ್ಸ್ ಮಾಡ್ಕೊಂಬಿಟ್ಟಾರ್ರಿ. ಹಾಲು ಮತ್ತು ಬಾಳೆಹಣ್ಣು ಮತ್ತು ಸಕ್ಕರೆ ಹಾಕಿ ಈಗ ಘೀ ಹಾಕಿ ಅದರಲ್ಲಿ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಬೇಕು. ಇದೆಲ್ಲ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಈಗ ಇದು ಹಾಕ್ಬಿಡ್ತಾರೆ ಇಲಾಚಿ ಪೌಡರ್, ಏಲಕ್ಕಿ ಪೌಡರ್. ಅಂದರೆ ಅದು ಸ್ಮೆಲ್ ಚಲೋ ಬರುತ್ತಲ್ಲ, ಟೇಸ್ಟನ್ನು ಮಸ್ತ್ ಅನಿಸುತ್ತೆ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು. ಆವಾಗ ಅದು ಟೇಸ್ಟ್ ಆಗುತ್ತೆ ಫುಲ್. ಈಗ ಮೆಂತ್ಯ ಪಲ್ಯ ಮಾಡಕತ್ತೀರಿ ಅಂದ್ರೆ ಮಮ್ಮಿ? ಮೆಂತ್ಯ ಪಲ್ಯ ಆಯಿಲ್ ಹಾಕಿ ಅದ್ರಾಗ ಹಾಕಿಡ್ಬೇಕೇನ್ರಿ ಇದೆಲ್ಲ ಭಾಜಿ? ಇಷ್ಟ ಸುಮ್ಮನೆ ಫ್ರೈ ಮಾಡಿ ಸಿಂಪಲಾಗಿ ಮಾಡಿದ್ರೆ ಎಷ್ಟು ಇಷ್ಟ ಆಗುತ್ತಲ್ರಿ ನಾನು. ಸಿಂಪಲಾಗಿದ್ರೂ ಟೇಸ್ಟಿ ಆಗುತ್ತೆ. ಏನೇನು ಹಾಕ್ತೀರಿ ಮಮ್ಮಿ ಮಸಾಲ? ಅರಿಶಿನ ಅಂತ ಹಾಕ್ತೀನಿ. ಮತ್ತು ಇದನ್ನು ನೀವು ಮಾಡಿದ್ದಲ್ಲ ಇದು ಜಿಂಜರ್ ಗಾರ್ಲಿಕ್ ಧನಿಯಾ. ಉಪ್ಪು. ಇದು ಸ್ವಲ್ಪ ಹಾಕ್ಬೇಕೇನ್ರಿ? ಇವಾಗ ಬೋಲ್ ಈಗ ಮೆಂತ್ಯ ಇದು ಸ್ವೀಟ್ ಮಾಡಿದ್ರು, ಬಾಳೆಹಣ್ಣು ಸ್ವೀಟ್ ಮಾಡಿದ್ರು. ಈಗ ಮೆಂತ್ಯ ಪಲ್ಯ ಮಾಡಕತ್ತಾರೆ ಮಮ್ಮಿ. ಈಗ ಜಸ್ಟ್ ನಾನು ಫ್ರೆಶ್ ಆಗಿ ಬಂದಿದ್ದು ಈಗ ಊಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ನೀವು ಮಾಡಿರಿ, ಭಾಳ ಟೇಸ್ಟಿಯಾಗಿ ಮಾಡಿ. ಟೊಮ್ಯಾಟೊ ಕಟ್ ಮಾಡಕತ್ತಾರ. ಇಷ್ಟೆಲ್ಲ ತೊಗೊಂಡ್ವಿ ಬೆಳಗ್ಗೆ, ಟಮಾಟೆ ಮತ್ತು ಇದು ಮೆಣಸಿನ್ಕಾಯಲ್ಲಿ. ಒಂದು 2 ನಿಮಿಷ ಆಗಿಂದ ಮಿಕ್ಸ್ ಮಾಡಿಬಿಟ್ಟಿದ್ದು. ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಇದು. ಟೊಮ್ಯಾಟೊ ಹಾಕಿದ್ರು.
ಬಟ್ಟೆ ಎಲ್ಲ ಒಗ್ದಾರ ಒಣಗಿ ಹಾಕಕತ್ತಾರ ಪಾಪ ಮಷೀನ್ಯಾಗ ಹಾಕಿದ್ರು. ಇದು ಪ್ಲ್ಯಾಂಟ್ ನೋಡ್ರಿ ಎಷ್ಟು ಸೂಪರಾಗಿ ಕಾಣಿಸಕತ್ತೈತೆ. ನಾ ಬ್ರೇಕ್ಫಾಸ್ಟ್ ಆಗಿಲ್ಲ. ಕ್ಲೈಮೇಟ್ ಅಂತೂ ಸೂಪರ್ ಇದೆ. ಒಳಗೆ ಕರ್ಕೊಂಡು ಹೋಗ್ತೀನಿ ರೀ. ಮಮ್ಮಿ ಚಪಾತಿ ಮಾಡಕತ್ತಾರ. ಈಗೆಲ್ಲರೂ ನಾಷ್ಟ ಮಾಡಿ ನಾವು ಸಿಗ್ತೀವಿ ಫ್ರೆಂಡ್ಸ್. ಇದೆ ನೋಡ್ರಿ, ಬೆಕ್ಕಂತೂ ಭಾಳ ಅದ ಮಮ್ಮಿಯವ್ರ ಮನ್ಯಾಗ. ಈಗ ಬಿಸಿಲು ಸ್ಟಾರ್ಟ್ ಆಗೈತೆ. ನಿನ್ನೆ ಮಳೆ ಫುಲ್ ಬಂತು ಜೋರು. ಹಾಗಾಗಿ ಬಟ್ಟೆಗೆ ಏನು ಒಟ್ಟ ಒಗ್ದಿದ್ದಿಲ್ಲ. 2 ದಿನ ಬಟ್ಟೆನ ಒಗ್ದಿಲ್ಲ, ಮಳೆ ಇತ್ತಲ್ಲ. ಹಾಗಾಗಿ ನಾವು ಊರಿಗೆ ಹೋಗಿದ್ವಿ. ಹಾಗಾಗಿ ಬಂದಿಂದ ಮತ್ತು ಬೆಳಗ್ಗೆನ ಬಟ್ಟೆ ಜಲ್ದಿನ ಮತ್ತು ಮಷೀನಾಗ ಹಾಕಿದ್ವಿ, ಎಲ್ಲ ಹೊರದು ಹಾಕಿವಿ ನೋಡಿರಿ ಫ್ರೆಂಡ್ಸ್. ಈ ಥರ ಕೆಳಗನ ಹಾಕ್ಯಾರ ಮತ್ತು ಇಲ್ಲಿನೂ ಇನ್ನೂ 2 ಅದಾವ. ಇದು ಒಂದು 2 ಮಾಡಿಬಿಡ್ರಿ, ಮುಗಿದು ಹೋಗುತ್ತೆ ಜಲ್ದಿ. ಈಗ ಬನಾನಾ ಸ್ವೀಟ್ ಇಲ್ಲಿ ನೋಡಿರಿ ಫ್ರೆಂಡ್ಸ್. ಈಗ ಬನಾನಾ ಸ್ವೀಟ್ ರೆಡಿ ಆಗಿದೆ. ಸ್ವಲ್ಪ ಜನ ನಾಷ್ಟ ಮಾಡ್ಯಾರ. ಇಷ್ಟೆಲ್ಲ ಚಪಾತಿ ಮಾಡ್ಯಾರ ಮಮ್ಮಿ. ಭಾಳ ಟೇಸ್ಟಿಯಾಗಿ ಚಪಾತಿ ಮಾಡ್ತಾರೆ. ಮತ್ತು ಮೆಂತ್ಯ ಪಲ್ಯ ಇಲ್ಲಿ ಮಾಡಿಟ್ಟಾರೆ, ರೆಡಿ ಆಗೈತಿದು. ಮಕ್ಕಳದು ಅಪ್ಪದೆಲ್ಲರೂ ನಾಷ್ಟ ಆಗೈತಿ, ನಮ್ಮ ದಿನ ಆಗಿಲ್ಲ. ಭಾಳ ಅಂದರೆ ಭಾಳ ಮೃದುವಾಗಿ ಸಾಫ್ಟ್ ಮಾಡ್ತಾರೆ. ಅಮ್ಮಿ ಇದು ಅಷ್ಟು ಸಾಫ್ಟಾಗಿ ಹೆಂಗೆ ಮಾಡ್ತೀರಿ ಚಪಾತಿನೂ? ಇದು ಎಣ್ಣೆ ಹಾಕಿ ಪಾಕಿ ಹಿಟ್ಟು ಕಲಿಸ್ಬೇಕು. ಮೆತ್ತಗ ಗಟ್ಟಿ ಕಲಿಸ್ಬೇಕು ಹಿಟ್ಟು. ಗಟ್ಟಿ ಇರಬಾರ್ದು. ನೀರು ಹಾಕ್ಬೇಕು ಜಾಸ್ತಿ. ಒಂದು 20 ನಿಮಿಷ ನೆನೆ ಇಡಬೇಕು. ನೆನೆ ಇಡಬೇಕು. ನೋಡ್ರಿ, ನಾವು ಮಾಡಿರ್ತೀವಿ ಒಂದೊಂದು ಸಲ ಸ್ವಲ್ಪ ಒಂಥರ ಬೀಸಾಗಿ ಆಗ್ತಾವೆ ಚಪಾತಿ, ಒಂದೊಂದು ಸಲ ಮೃದು ಆಗ್ತಾವೆ. ಹಾಗಾಗಿ ನಮ್ಮ ಮಮ್ಮಿದು ಸೀಕ್ರೆಟ್ ಏನೈತೆ ಅಂತ ಹೇಳಿ, ಯಾಕಂದ್ರೆ ನಮ್ಮ ಮಮ್ಮಿ ಮಾಡೋದು ಚಪಾತಿ ಭಾಳ ಇರ್ತಾವೆ, ಸೇಮ್ ಅದೇ ಥರ ಸಾಫ್ಟ್, ಭಾಳ ಅಂದರೆ ಭಾಳ ಸಾಫ್ಟ್ ಇರ್ತಾವೆ. ಅದಕ್ಕಾಗಿ ನಮ್ಮ ಮಮ್ಮಿ ಕೇಳೀನಿ. ಇಷ್ಟಾಗ್ಯಾವ. ಹಾಟ್ ಬಾಕ್ಸ್ನಾಗ ಹಾಕಿರ್ತಾರೆ ರೀ ಮಮ್ಮಿ. ತೋರಿಸ್ತೀನಿ ನೋಡಿರಿ. ಫಸ್ಟ್ ನಾ ಬಂದು ತೋರಿಸಿಲ್ಲ. ಫ್ಲವರ್ ಚಪಾತಿ ಮಾಡ್ತೀರ ಮನೆ? ಫಸ್ಟೇ ಲಟ್ಸ್ ಇಟ್ಬಿಟ್ಟಾರವರು. ಫ್ಲವರ್ ಚಪಾತಿ ಮಾಡ್ಯಾರ. ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗ್ತಾವೆ. ಈಗ ಎಲ್ಲರಿಗೆ ನಾವು ನಾಷ್ಟ ಮಾಡ್ತೀವಿ. ಈಗ ಬನಾನಾ ಸ್ವೀಟ್ ಇಲ್ಲಿ ನೋಡಿರಿ ಫ್ರೆಂಡ್ಸ್. ಈಗ ಬನಾನಾ ಸ್ವೀಟ್ ರೆಡಿ ಆಗಿದೆ. ಸ್ವಲ್ಪ ಜನ ನಾಷ್ಟ ಮಾಡ್ಯಾರ. ಇಷ್ಟೆಲ್ಲ ಚಪಾತಿ ಮಾಡ್ಯಾರ ಮಮ್ಮಿ. ಭಾಳ ಟೇಸ್ಟಿಯಾಗಿ ಚಪಾತಿ ಮಾಡ್ತಾರೆ. ಮತ್ತು ಮೆಂತ್ಯ ಪಲ್ಯ ಇಲ್ಲಿ ಮಾಡಿಟ್ಟಾರೆ, ರೆಡಿ ಆಗೈತಿದು. ಮಕ್ಕಳದು ಅಪ್ಪದೆಲ್ಲರೂ ನಾಷ್ಟ ಆಗೈತಿ, ನಮ್ಮ ದಿನ ಆಗಿಲ್ಲ. ಭಾಳ ಅಂದರೆ ಭಾಳ ಮೃದುವಾಗಿ ಸಾಫ್ಟ್ ಮಾಡ್ತಾರೆ. ಅಮ್ಮಿ ಇದು ಅಷ್ಟು ಸಾಫ್ಟಾಗಿ ಹೆಂಗೆ ಮಾಡ್ತೀರಿ ಚಪಾತಿನೂ? ಇದು ಎಣ್ಣೆ ಹಾಕಿ ಪಾಕಿ ಹಿಟ್ಟು ಕಲಿಸ್ಬೇಕು. ಮೆತ್ತಗ ಗಟ್ಟಿ ಕಲಿಸ್ಬೇಕು ಹಿಟ್ಟು. ಗಟ್ಟಿ ಇರಬಾರ್ದು. ನೀರು ಹಾಕ್ಬೇಕು ಜಾಸ್ತಿ. ಒಂದು 20 ನಿಮಿಷ ನೆನೆ ಇಡಬೇಕು. ನೆನೆ ಇಡಬೇಕು. ನೋಡ್ರಿ, ನಾವು ಮಾಡಿರ್ತೀವಿ ಒಂದೊಂದು ಸಲ ಸ್ವಲ್ಪ ಒಂಥರ ಬೀಸಾಗಿ ಆಗ್ತಾವೆ ಚಪಾತಿ, ಒಂದೊಂದು ಸಲ ಮೃದು ಆಗ್ತಾವೆ. ಹಾಗಾಗಿ ನಮ್ಮ ಮಮ್ಮಿದು ಸೀಕ್ರೆಟ್ ಏನೈತೆ ಅಂತ ಹೇಳಿ, ಯಾಕಂದ್ರೆ ನಮ್ಮ ಮಮ್ಮಿ ಮಾಡೋದು ಚಪಾತಿ ಭಾಳ ಹೂವಿನಂದಂಗೆ ಆಗ್ತಾರೆ. ಹೂವು ಹೆಂಗಿರ್ತಾವೆ ಸೇಮ್ ಅದೇ ಥರ ಸಾಫ್ಟ್, ಭಾಳ ಅಂದರೆ ಭಾಳ ಸಾಫ್ಟ್ ಇರ್ತಾವೆ. ಅದಕ್ಕಾಗಿ ನಮ್ಮ ಮಮ್ಮಿ ಕೇಳೀನಿ. ಇಷ್ಟಾಗ್ಯಾವ. ಹಾಟ್ ಬಾಕ್ಸ್ನಾಗ ಹಾಕಿರ್ತಾರೆ ರೀ ಮಮ್ಮಿ. ಈಗ ನೋಡಿರಿ ಫಸ್ಟ್ ಲಟ್ಸ್ಕೊತಾರೆ. ಈಗ ತೋರಿಸ್ತೀನಿ ನೋಡಿರಿ. ಫಸ್ಟ್ ನಾ ಬಂದು ತೋರಿಸಿಲ್ಲ. ಫ್ಲವರ್ ಚಪಾತಿ ಮಾಡ್ತೀರ ಮನೆ? ಫಸ್ಟೇ ಲಟ್ಸ್ ಇಟ್ಬಿಟ್ಟಾರವರು. ಫ್ಲವರ್ ಚಪಾತಿ ಮಾಡ್ಯಾರ. ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗ್ತಾವೆ. ಈಗ ಎಲ್ಲರಿಗೆ ನಾವು ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡ್ತೀನಿ. ಇದೇ ಪ್ಲೇಟ್ ನೋಡಿರಿ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆಲ್ಲ, ಅದು ಗ್ಲಾಸ್ ಇಲ್ಲೈತೆ ನೋಡ್ರಿ. ಇದು ಒಂದು ಗ್ಲಾಸ್ ಮತ್ತು ಇದು ಒಂದು ಗ್ಲಾಸ್, 2 ಥರ ಗ್ಲಾಸ್ ಅದ. ಇದು ಒಂದು ಪ್ಲೇಟ್. ನೀರು ಕುಡಿಯೋದು ಇದೊಂದು ಲೋಟ ನೋಡ್ರಿ. ಇದ್ರೊಳಗೆ ನೀರು ಕುಡಿದ್ರೆ ಕುಡ್ದಂಗೆ ಆಗುತ್ತೆ. ಆ ಥರ ನೋಡ್ರಿ. ನಮ್ಮ ಮಮ್ಮಿ ಮದುವೆ ಒಳಗೆ ಕೊಟ್ಟಿದ್ರು. ಇದು ಅಜ್ಜಿ ಕೊಟ್ಟಿದ್ರು.
ಇದು ಮತ್ತು ಇದು ನೋಡಿ ಇದು ಗ್ಲಾಸ್, ಇದು ಸಣ್ಣ ಗ್ಲಾಸ್, ಮತ್ತು ಇದು ಮದುವೆ ಕೊಟ್ಟಿದ್ರು ನಮ್ಮ ಮಮ್ಮಿಗಿದು. ಇದು 2 ಗ್ಲಾಸ್ ನೋಡಿರಿ. ಇದನ್ನು ಮದುವೆ ಕೊಟ್ಟಿದ್ದು. ಇದ್ರಾಗ ಕುಡಿದ್ರೆ ನಾನು ಚಹಾ ಕುಡ್ದಂಗೆ ಆಗೋದು. ಈಗ ಇದ್ರೊಳಗೆ ನಾನು ಬ್ರೇಕ್ಫಾಸ್ಟ್ ಆಗಲಿ, ಇದು ಡಿನ್ನರ್ ಆಗಲಿ, ಲಂಚ್ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ ಎಲ್ಲ ಇದ್ರಾಗ ನೋಡಿರಿ ನಾನು. ಈಗ ಒಂದು ಚಪಾತಿ ತೊಗೊತೀನಿ. ಫಸ್ಟ್ ಸ್ವೀಟ್ ಹಾಕ್ಕೊತೀನಿ, ಆಮೇಲೆ ಸೂಪರಾಗಿ ಮಾಡ್ತಾರೆ ಮಮ್ಮಿ ಬಾಳೆಹಣ್ಣು ಸ್ವೀಟ್. ಅಷ್ಟು ಚಲೋ ಇರ್ತೈತೆ ನೋಡಿರಿ. ನೀವು ಟ್ರೈ ಮಾಡಿದ್ದು ನಿಮ್ಗೆ ಏನಾದರೂ ಇಷ್ಟ ಆದರೆ. ಫೋಟೋ ಮಾಡಿದ್ರೆ ರೋಟಿ ಬಗ್ಗೆ ಹಾಂ ಇಲ್ಲ ಸರ್ ನನಗೆ ಕೊಟ್ಟಿಲ್ಲ ನೀವು. ಮೆಂತ್ಯ ಪಲ್ಯ ಅದರೊಳಗೆ ಹಾಕೊಂಡು ಹೋಗ್ತೀನಿ ರೀ. ನೋಡೋಣ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ಥರ ಆಗಿತ್ತು ಅಂಥೇಳಿ. ಚಪಾತಿ ಬಾಳೆಹಣ್ಣು ಸ್ವೀಟು ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮಮ್ಮಿ ಮಾಡಿದ ರುಚಿಯಾದ ಬಾಳೆಹಣ್ಣು ಸ್ವೀಟು, ಮೆಂತ್ಯ ಪಲ್ಯ, ಚಪಾತಿ. ಕೊಟ್ಟಿಲ್ಲ ದೂರಿಸಿಲ್ಲ. ಟೇಸ್ಟ್ ಮಾಡಿ ಹೇಳ್ತೀನಿ ರೀ ನಿಮಗೆ ಹೆಂಗಾಗಿತ್ತು ಅನ್ನೋದು. ಬಾಳೆಹಣ್ಣು ಸ್ವೀಟ್ ಇದು. ಅದು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅನ್ನೋದು. ಟಮಾಟೆ ಹಾಕಿ ಇದು ಮಳೆ ನೋಡಿ ತೋರಿಸ್ಯಾರ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿರಿ, ಭಾಳ ಟೇಸ್ಟಿಯಾಗಿರ್ತದೆ. ಚಪಾತಿ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ. ಈ ಥರ ಮಾಡ್ತಾರೆ ನೋಡಿರಿ ಮಮ್ಮಿ ಚಪಾತಿ.